ಸೊ ಇವಾಗ ಬಂಪರ್ ಎಲ್ಲ ನಮ್ಮ ಕುಮಾರಣ್ಣ ಬಿಚ್ಚಿಬಿಟ್ಟಿದ್ದಾರೆ. ನೀಟಾಗಿ ಪೇಂಟಿಂಗ್ ರೆಡಿ ಆಗ್ತಿದೆ ಗಾಡಿ. ಸೊ ನೋಡಿ ಗ್ಲಾಸ್ ಎಲ್ಲ ವಿಂಡ್ಶೀಲ್ಡ್ ಎಲ್ಲ ಓಪನ್ ಮಾಡಿದ್ದಾರೆ. ಸೊ ವಿಂಡ್ಶೀಲ್ಡ್ ಏನಿಲ್ಲ, ಡೋರ್ ಅಷ್ಟೇ ದೊಡ್ಡದಾಗಿ ಕಾಣುತ್ತೆ ಇವಾಗ, ಫ್ರಂಟ್ ಇಲ್ಲ. ಆಮೇಲೆ ಒಳಗಡೆ ಇಂಟೀರಿಯರ್ಸ್ ಎಲ್ಲ ಬಿಚ್ಚಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ ವರ್ಕ್ ಶುರುವಾಗಿ ರೆಡಿ ಆಗಿದೆ. ನೋಡಿ ಇಂಟೀರಿಯರ್ಸ್ ಎಲ್ಲ ಬಿಚ್ಚಿಬಿಟ್ಟಿದ್ದಾರೆ, ಡೋರ್ ಪ್ಯಾಡ್ಸ್ ಎಲ್ಲ ತೆಗ್ದಿಕ್ಕಿದ್ದಾರೆ. ಆಮೇಲೆ ಇದು ನಮ್ಮೂರದ ಗಾಡಿ, ಇದು ಇಲ್ಲೇ ರೆಡಿ ಆಗುತ್ತೆ, ನಾವೇ ಮಾಡಿಸೋದು. ಆಮೇಲೆ ಇದು ನೋಡ್ತೀರಾ ಬ್ಲಾಗಲ್ಲಿ ಏನು ಐಟಮ್ ಇದೆ ಇದರಲ್ಲಿ. ಎಕ್ಸಾಸ್ಟ್ ಇದೆ, ಒಂದು ಸ್ಟಾಕು, ಟೈಲ್ ಲ್ಯಾಂಪು. ಅಲ್ಲ ಟೈಲ್ ಲ್ಯಾಂಪ್ ಅದೇ ಚೆನ್ನಾಗಿದೆ, ಬೇರೆ ಹಾಕ್ಬೇಕಾ? ಲೆಫ್ಟ್ ಹೋಗುತ್ತೆ, ರೈಟ್ ಸೈಡ್ ಚೆನ್ನಾಗಿದೆಯಾ? ಎಲ್ಲಿ ಹೊಡೆದಿರೋದು ಇದು? ಎಲ್ಲಿ ಹೊಡೆದಿರೋದು? ಸೊ ಹಿಂಗಿದೆ ಗಾಡಿ, ಕರೆಕ್ಟ್ ಕಂಡೀಷನ್. ಅದು ರೆಡಿ ವೈಟು. ಮ್ಯಾಗ್ವೀಲೆಲ್ಲ ಬಿದ್ದುಬಿಟ್ಟಿದೆ ಗಾಡಿ ನೋಡಿ, ಮ್ಯಾಗ್ವೀಲೆಲ್ಲ ಕಾಣುತ್ತೆ, ಹೊಸ ಮ್ಯಾಗ್ವೀಲ್ಸು. भाई अभी नहीं बोलना ಹಿಂಗಿದೆ ಗೈಸ್ ಕಂಡೀಷನ್. ಇವಾಗ ಆಲ್ಮೋಸ್ಟ್ ಒಂದು 10% ಶುರುವಾಗಿದೆ ಕೆಲಸ ಅಂದ್ಕೊಳ್ಳಿ. ಗಾಡಿಯಲ್ಲಿ ಎಕ್ಸಾಸ್ಟ್ ಇಲ್ಲ, ಎಕ್ಸಾಸ್ಟ್ ಇಲ್ಲ. ಸೊ ಇದು ನೆಕ್ಸ್ಟ್ ಪ್ರಾಜೆಕ್ಟು ಇಲ್ಲೇ ರೆಡಿ ಆಗುತ್ತೆ ನಮ್ಮ ಹತ್ರ. ಇನ್ನು ಟ್ರಾಫಿಕ್ ನೋಡಲ್ಲ ಹೆಂಗೈತೆ ಇವಾಗ ತಾನೇ ಅಣ್ಣ ಬಂದಾಗ ಖಾಲಿ ಇತ್ತು. ಅಣ್ಣ ಮನೆ ಯಾರು ಯೂಟ್ಯೂಬಲ್ಲಿ ಕಮೆಂಟ್ ಹಾಕೋರೆ ಇದು ಕುಮಾರಣ್ಣ ಗ್ಯಾರೇಜು ಅಂತ, ಯಾರು ಹುಡುಗ ನಮ್ಮ ಕುಮಾರ್ ಅಂಕಲ್ ಗ್ಯಾರೇಜ್ ಅಂತ ಕಮೆಂಟ್ ಹಾಕೊಂಡು ತೋರಿಸಿರಿ. ಈ ವಿಡಿಯೋಲಿ ಯೂಟ್ಯೂಬಲ್ಲಿ ಬರುತ್ತೆ, ಗಾಡಿ ರೆಡಿ ಆಗ್ತಿರೋದು, ಅದ್ರಲ್ಲಿ ಹುಡುಗ ಹಾಕಿರೋದು ಕಮೆಂಟು. ತೋರಿಸ್ತೀನಿ, ಗೊತ್ತಿಲ್ಲ ಏನು ಬೈ ಇದು ಆಂಟೆನಾ? ಕ್ಲಚ್ ಕೇಬಲ್. ಯಾವ ಗಾಡಿ ಇದು? ಎರಡಾ? ಎರಡು ಗಾಡಿ ಇದೆಯಾ? ಒಂದೇ ಗಾಡಿಗೆ ಎರಡು ಕ್ಲಚ್ ಕೇಬಲ್. ಅದು ಯಾರು ಬೇರೆ ಗಾಡಿ ತಂದಿದ್ರಾ? ಇದು ಫುಲ್ ಬಾಡಿ ಪೇಂಟು ಇದನ್ನ. ಹಾಂ, ಒಟ್ಟಿನಲ್ಲಿ ಕುಮಾರಣ್ಣ ಹತ್ರ 3 ಫುಲ್ ಬಾಡಿ ಪೇಂಟ್ ಆಗಿರೋದು. ಅಲ್ಲೊಂದು, ಇದೊಂದು, ಇನ್ನೊಂದು ಗಾಡಿ ನಂದು. ಯಾವುದು? ಅದಿಲ್ಲ, ವೈಟು, ಒಂದೇ ವೈಟು, ಇದೊಂದು. ಅರ್ಧ ಬಾಡಿ ಎಲ್ಲ ನೀವು ಫುಲ್ ಬಾಡಿನೇ. ಸ್ಪೀಕರ್ಸ್ ಇದು ಎತ್ಕೊಂಡು ಹೋಗ್ಬೇಕು, 2 ಸ್ಪೀಕರ್ಸ್ ತೊಗೊಂಡು. ಇನ್ನೇನಂತ ತೊಗೊಳ್ಳೋ ಐಟಮ್ಗಳೇನಿಲ್ಲ ಗಾಡೀಲಿ. ಮೀಡಿಂಗ್ನೆಲ್ಲ ತೆಗೆದಾಕ್ಬಿಟ್ಟಿದ್ದಾರೆ. ಸೊ ಕಾರ್ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ, ಅದು ಯಾರು ಲೈಕ್ ಫಸ್ಟ್ ಟೈಮ್ ಓಪನ್ ಆಗಿರಬೇಕಿದೆಲ್ಲ ಕವರಿಂಗು. ಅದಕ್ಕೆ ನೀಟ್ ಇದೆ ಗಾಡಿ, ಒಳಗಡೆ ಪರವಾಗಿಲ್ಲ. ಬಟ್ ವಾಪಸ್ ಬರೋ ಅಷ್ಟಡಿ ಸಿಕ್ಕಾಪಟ್ಟೆ ದುಡ್ಡು ಇಟ್ಬಿಡ್ತಾರೆ. ಡ್ಯಾಶ್ ಬೋರ್ಡ್ಗೆ ಏನಾದ್ರು ಒಂದು ರೆಡಿ ವ್ಯವಸ್ಥೆ ಮಾಡಬೇಕು ಕವರ್ ಮಾಡೋಕ್ಕೆ. ಕುಮಾರಣ್ಣ ಆ ಡ್ಯಾಶ್ ಬೋರ್ಡ್ ಬಿಚ್ಚಿಬಿಡ್ತೀರಲ್ಲ, ಹಂಗೆ ಇರುತ್ತಾ? ಹಾಂ, ಡ್ಯಾಶ್ ಬೋರ್ಡ್ ಬಿಚ್ತೀರಾ ಹಂಗೆ ಇರುತ್ತಾ? ಬಿಚ್ಚಲ್ವಾ? ಅದಕ್ಕೇನ ಕವರ್ ಮಾಡ್ಬೇಕು ಬೇಡ, ಅದು ಫುಲ್ ಗಲೀಜಾಗ್ಬಿಡುತ್ತೆ. ಇದಿದೆ ಅದು ಯಾವುದು ಯಾವ್ದಿದೆ? ಇರಪ್ಪ ಬಾಯಲ್ಲಿ ಬರಲಿ ಸುಮ್ಮನೆ. ಯಾವ್ದಿದೆ? ಅಲ್ಲ ನೀವೇ ಇದೆ ಅಂದ್ರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಇದೆಯಾ ಬಾಡಿ ಕವರಾ? ಇದಕ್ಕೂ ಡ್ಯಾಶ್ ಬೋರ್ಡ್ ಹಾಕಿ ಅಂದ್ರೆ ಇದು ಡ್ಯಾಶ್ ಬೋರ್ಡ್ ಇಲ್ಲ, ಫುಲ್ ಎಲ್ಲ ಸೀಟ್ ಗೀಟ್ ಮ್ಯಾಟ್ ಗೀಟ್ ಎಲ್ಲ ಫುಲ್ ಕವರ್ ಮಾಡೋದು. ಸೀಟ್ ಓಕೆ ಅಂದ್ರೆ ಡ್ಯಾಶ್ ಬೋರ್ಡ್ ಬೇಕಾಗಿತ್ತು. ಎಲ್ಲ ಕವರ್ ಆಗುತ್ತೆ ನಿಮಗೆ. ಕವರ್ ಆಗುತ್ತಾ? ಫುಲ್ ಎಲ್ಲ ಇಂಟೀರಿಯರ್ ಫುಲ್ ಒಂದೇ ಇದ್ರಲ್ಲಿ. ನಾವು ಹಂಗಿದ್ರೆ ಓಕೆ. ಎಲ್ಲಿ ಡಿಯೋರ್ ಓನರ್ ಕಾಣಿಸ್ತಾ ಇಲ್ಲ. ಸೈಲೆನ್ಸರ್ ಹಾಕ್ಸ್ಬಿಟ್ಟಿದ್ದಾರೆ ಹೊಸದು. ಸುಭಾಷ್, ಇದು ನಮ್ಮ ಗಾಡಿ ಸ್ಥಿತಿ ಕಂಡೀಷನ್ನು ನೋಡಿ. ಪೋಲಾಗಿ ಲೈಟಿಂಗ್ ಹಾಕಿದ್ದಾರೆ, ಒಂಥರ ಚೆನ್ನಾಗಿಲ್ಲ, ಒಂಥರ ವಿಚಿತ್ರವಾಗಿದೆ.
ಸೊ ಇಲ್ಲಿ ಸ್ವಲ್ಪ ರಸ್ಟ್ ತಿಂದ್ಬಿಟ್ಟಿದೆ ನನ್ನ ಗಾಡಿ. ಸೊ ಇಲ್ಲಿ ಡೋರ್ದು ಪ್ರೊಡಕ್ಟರ್ ಗಾಡಿ ಇತ್ತು, ಇಲ್ಲಿ ಇಷ್ಟು ಬರುತ್ತಲ್ಲ ಡೋರ್ ವೈಸರ್ ಗಾರ್ಡು ಅದಿತ್ತು. ಇಲ್ಲಿ ನೋಡಿ, ಇಲ್ಲಿ ತೆಗೆದುಬಿಟ್ಟಿದ್ದೀನಿ ಲಾಂಗ್ ಬ್ಯಾಕು, ನಾನೇ ತೆಗೆದಿದ್ದೆ, ಅಲ್ಲೇನಿಲ್ಲ. ಬಟ್ ಇಲ್ಲಿ ರಸ್ಟ್ ಇದೆ. ಸೊ ಈ ರಸ್ಟು ಗೊತ್ತಿರಲಿಲ್ಲ ನನಗೆ, ಆಲ್ಮೋಸ್ಟ್ ತಿಂದಾಕ್ಬಿಟ್ಟಿದೆ ಬಟ್ ಇಷ್ಟು ಪಾರ್ಟ್. ಸೊ ಅದು ಬಿಟ್ಟರೆ ಇನ್ನಂಥ ಮೇಜರ್ ರಸ್ಟಿಂಗ್ ಏನಿಲ್ಲ. ಇಲ್ಲೊಂದು ಸ್ವಲ್ಪ ಸ್ಲೈಟ್ ರಸ್ಟಿಂಗು ಇದು. ಸೊ ಇದು ಬೇಸಿಕ್ಲಿ ಸ್ಪಾಯ್ಲರಿಂದ ಆಗಿರೋದು, ಸ್ಪಾಯ್ಲರ್ ಬೋಲ್ಟಿಂದ. ಆಮೇಲೆ ಇಲ್ಲೊಂದು ಸ್ವಲ್ಪ ಇದೆ ಡಿಕ್ಕಿ ಲೈನರ್ ಹತ್ರ. ನೋಡೋ ಮತ್ತೆ ರಸ್ಟಿಂಗ್ ಕಾಣ್ತಾಯಿದ್ದ. ಇವರೇ ನಮ್ಮ ಟಿಂಕರು, ಯೂಟ್ಯೂಬಲ್ಲಿ ಬರುತ್ತೆ ನೋಡ್ರಿ. ನೋಡಿ ನಾನು ಯೂಟ್ಯೂಬಲ್ಲಿ ತೋರಿಸ್ತೀನಿ ನಿಮಗೆ, ನೀವು ಯೂಟ್ಯೂಬಲ್ಲಿ ಬಂದಿದ್ದೀರಾ. ಸೊ ಅದು ಬಿಟ್ಟು ಎಲ್ಲಿ ಮೇಜರ್ ರಸ್ಟಿಂಗ್ ಇಲ್ಲ. ಓಕೆ ಸದ್ಯಕ್ಕೆ ಓಕೆ ಕಂಡೀಷನ್. ಇದೆಲ್ಲ ಏನು ಇಲ್ಲಿದೆ, ಇದೆಲ್ಲ ಏನು ಮಾಡಲ್ಲ ಅವು. ನೋಡಿ ಇಲ್ಲೂ ಚೆನ್ನಾಗಿದೆ, ಇಲ್ಲೂ ಚೆನ್ನಾಗಿದೆ. ಏನು ಹಂಗೆ ನೋಡ್ತಾ ಇದೆಯಾ, ಏನೋ ಹುಡುಕ್ತಾ ಇದೆಯಾ? ಇಲ್ಲಿ ನೋಡಿ, ಇಲ್ಲಿ ತಿಂದಾಕ್ಬಿಟ್ಟಿದೆ. ಸೊ ವಿಡಿಯೋ ಲೈಕ್ ಅದಕ್ಕೆ ಓಕೆ. ನೆಕ್ಸ್ಟ್ ಅಪ್ಡೇಟು ನಿಮ್ಗೆ ಆದಷ್ಟು ಬೇಗ ಕೊಡ್ತೀನಿ. ಸೊ ಆ್ಯಸ್ ಆಫ್ ಟುಡೇ ಇಷ್ಟು ಪ್ರೋಗ್ರೆಸ್ ಆಗಿದೆ. ಇದೊಂದು ವೈಟ್ ಕಾರ್ ಕೂಡ ರೆಡಿ ಇದೆ. ಇದು ಆಚೆ ಬರ್ತದೆ, ಒಂದು ವಿಡಿಯೋ ಮಾಡ್ತೀನಿ ಗಾಡಿ ಹೆಂಗಿದೆ ಅಂತ. ಸೊ ಇದು ಪ್ರೋಗ್ರೆಸ್ ಆ್ಯಸ್ ಆಫ್ ನಾವು. ಇಷ್ಟ ಬಸ್ಸು, ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಇಷ್ಟ ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಕಂಪ್ಲೀಟ್ ಅಪ್ಡೇಟ್ ಆಗ್ತೀನಿ ಗಾಡಿ ಏನು ಮಾಡ್ತಿದ್ದಾರೆ ಅಂತ. ಸೊ ಇವತ್ತಿಂದ ನೀವು 3-4 ದಿನ ಬಿಟ್ಕೊಂಡ್ಬಂದ್ರು ಸ್ವಲ್ಪ ಕೆಲಸ ಆಗಿ ಟಿಂಕರಿಂಗ್ ಆಗಿರುತ್ತೆ. ಅಣ್ಣ 3-4 ದಿನಕ್ಕೆ ಸ್ವಲ್ಪ ಟಿಂಕರಿಂಗ್ ಆಗಿರುತ್ತಲ್ಲ, ಇದು ಆಗಿರುತ್ತೆ. ಒಂದು ವಾರಕ್ಕೆಲ್ಲ ಮುಗಿದೋಗುತ್ತಾ? ಈ ವಾರ ಮುಗಿದ ನೋಡಿ, ಒಂದು ವಾರ ಅಂತ ಹೇಳ್ತವ್ರೆ. ಕೇಳೋಣ, ಒಂದು ವಾರಕ್ಕೆ ಆಗಿಲ್ಲ ಅಂದರೆ ಬಂದು ಕೇಳೋಣ, ಕ್ಯಾಶ್ ಕಮ್ಮಿ ಮಾಡ್ತಾನೆ. ಒಂದು ವಾರಕ್ಕೆ ಆಗಿಲ್ಲ ಅಂದರೆ